ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದಾರೆ. ನಾನು ನಿಮ್ಮ ಪ್ರೀತಿಯ ಬಲ್ಸಿಮೆ ಹುಡುಗಿ. ಇವತ್ತು ನಾನು ನನ್ನ ಫ್ರೆಂಡು, ಇವಳು ಮೊನ್ನೆ ರೀಸೆಂಟಾಗಿ ಮದುವೆ ಆಯಿತು, ಮಮತಾ ಅಂತಂದು ನನ್ನ ಚೈಲ್ಡ್ಹುಡ್ ಫ್ರೆಂಡು. ಹಾಗಾಗಿ ಇವತ್ತು ಫಸ್ಟ್ನೇ ಒಂದೇ ಪಿಕ್ನಿಕ್ ಥರ ಚನ್ನಗಿರಿಗೆ ಹೊರಟಿದ್ವಿ. ಅದಕ್ಕೆ ನಮ್ಮೂರಲ್ಲಿ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. 7 ಗಂಟೆದು ಗೌರ್ಮೆಂಟ್ ಬಸ್ ಬರುತ್ತೆ. ಹಾಗಾಗಿ ಅಂದರೆ ಮಾರಮ್ಮ ಏನಂತೀವ, ಊರಿನ ಗ್ರಾಮ ದೇವತೆ, ಆಕೆದು ಗುಡಿ ನೋಡಿ. ಇದು ಹಬ್ಬ ಬಂದಾಗ ವೀಡಿಯೋ ಮಾಡೋಕ್ಕೆ ಮೊನ್ನೆ ವರ್ಷ ಆಗಲಿಲ್ಲ. ಈ ವರ್ಷ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ, ಇವಾಗ ಅದಕ್ಕೆ ಹೊರಟ ಇದ್ವಿ. ಹೋಗ್ತೀವಿ ಸ್ನೇಹಿತರೆ, ನಾನು ನನ್ನ ಫ್ರೆಂಡು. ಇನ್ನೂ ಗಾಯ ಆಗೈತೆ ಕಣೆ, ಹೋಗುತ್ತೋ ಆಸೆ ಇಟ್ಕೊಂಡು ಹೋಗ್ಲಿಲ್ಲ ಅಂದರೆ ಸ್ನೇಹಿತರೆ. ಇದಕ್ಕೊಂದು ಸ್ವಲ್ಪ ಏನು ಗಾಯ ಆಗೈತೆ, ಅದು ಯಾವ ರೀತಿ ಅನ್ನೋದು ಗೊತ್ತಿಲ್ಲ. ಆಂಟೋರು ಸರ್ ಅವರು ಹುಬ್ಬಳ್ಳಿಯರು, ರೆಸ್ಕ್ಯೂಯರ್ಸು. ಹಾಂ ಸರ್, ಏನಾಗಿದೆ ಅಂತಲೇ ಗೊತ್ತಿಲ್ಲ ಸ್ನೇಹಿತರೆ. ಇನ್ನೇನು ಹೊರಟಿದ್ದೀವಿ ನೋಡಿ. ಬಿಸಿಲು ಕಾಯಕತ್ತೆ, ಸೂರ್ಯೋದಯ ಬರ್ತದಾನೆ. ಈ ಕಡೆ ಎಲ್ಲ ಬಿತ್ತಿದ್ದಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲು ತೊಗರಿ, ತಿರ್ಗಾ ಶೇಂಗಾನು ಬಿತ್ತಿದ್ದಾರೆ. ಶೇಂಗಾ ಒಂದು ಸ್ವಲ್ಪ ಕಮ್ಮಿನೇ. ಇವತ್ತು ಹೆಂಗೋ ಫ್ರಂಟ್ ಸೀಟ್ ಸಿಕ್ಕೈತೆ, ಸಮಸ್ಯೆ ಇಲ್ಲ. ಹೋಗ್ತಾ ಇದ್ದೀವಿ. ಇವತ್ತು ಯಾವ ರೀತಿ ಎಲ್ಲ ಇರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಯಾರೋ ಶೆಡ್ ಥರ ಆಗ್ತದಾರೆ ನೋಡಿ ಮನೆ. ಇವಾಗೆಲ್ಲ ಸಿಮೆಂಟ್ ಇಟ್ಟಿಗೆ ಬಳಸ್ತದಾರೆ ಜಾಸ್ತಿ, ನಾರ್ಮಲ್ ಇಟ್ಟಿಗೆ ಇಲ್ಲ. ಕೂಲರೆಲ್ಲ ಹೋಗಿದ್ರೆ ಇವರೆಲ್ಲ ಆಲ್ಮೋಸ್ಟ್ ಹೋಗೋದು ಇಡ್ಲಿ ಏನು ಸುಡ್ತಾರ ಆ ಕಡೆ ಸೈಡ್ ಅನ್ಸುತ್ತೆ. ಇಲ್ಲಿ ಈರುಳ್ಳಿ ಕಳೆ ತೆಗಿತಾರೆ ನೋಡಿ. ನಮ್ಮ ಸೈಡ್ ಈರುಳ್ಳಿ ಪರವಾಗಿಲ್ಲ, ರೋಗ ಅಷ್ಟೊಂದು ಬಿದ್ದಿಲ್ಲ, ಹಾಗಾಗಿ ಏನು ಸಮಸ್ಯೆ ಇಲ್ಲ ಸ್ನೇಹಿತರೆ. ಇದು ರೆಡ್ಡಿಹಳ್ಳಿ ನೋಡಿ, ಗೋಪನಹಳ್ಳಿ ರೆಡ್ಡಿಹಳ್ಳಿ ಕ್ರಾಸು. ಇಲ್ಲಿ ಕೆಂಚೂರಿನಹಳ್ಳಿಗೆ ಹೋಗುತ್ತೆ. ಆ ಕಡೆ ದೊಡ್ಡೇರಿ ಕ್ರಾಸು, ಆ ಕಡೆನೂ ಹೋಗ್ಬೋದು ಚಳ್ಳಕೆರೆಗೆ. ಇದು ಕೆಂಚೂರಿನಹಳ್ಳಿ, ತಿರ್ಗಾ ಉಪ್ಪರಟ್ಟಿ, ಮತ್ತು ನರಮಗೆರೆಯಿಂದ ಚಳ್ಳಕೆರೆಗೆ ಟೌನಿಗೆ ಸೇರುತ್ತೆ ನೋಡಿ. ಇಲ್ಲಿ ಸಿಂಗಲ್ ರೋಡು ಸ್ನೇಹಿತರೆ. ತಿರ್ಗಾ ಬೈಕ್ ಬಂದ್ರೂ ಒಂದು ಸ್ವಲ್ಪ ಕ್ರಿಟಿಕಲ್ಲು, ಸೂಕ್ಷ್ಮವಾಗಿ ಹೋಗ್ಬೇಕು ನೋಡಿ ಅಷ್ಟೇ ಸ್ನೇಹಿತರೆ. ಇಲ್ಲಿ ಇಡ್ಲಿ ಸುಡ್ತಾ ಅಂದರೆ ಏನು ಕಟ್ಗೆ ಇರ್ತಾವ, ಜಾಲಿ ಕಟ್ಗೆ ಎಲ್ಲ ತಂದು ಇಡ್ಲಿ ಬಟ್ಟು ನೋಡಿ. ಇದು ಅಷ್ಟು ಅದೇ ಅದು ಆ ಪ್ರದೇಶ. ಇಲ್ಲೆಲ್ಲ ರೆಡ್ಡಿಹಳ್ಳಿಯರು ಆಲ್ಮೋಸ್ಟ್ ಅಲ್ಲ ಅವರೇ ಜಾಸ್ತಿ ಮಾಡೋದು. ಇಡ್ಲಿ ಎಲ್ಲ ಸ್ಟಾಕ್ ಇದು ಮಾಡಿ ಎಲ್ಲಿಗೆ ಕಳಿಸ್ತಾರೆ ಏನು ಕತೆ ಗೊತ್ತಿಲ್ಲ. ಮೊದಲೇನೋ ರೈಲಿಗೆ ಇಡ್ಲಿ ಬೇಕಿತ್ತು, ಎಲ್ಲಿಗೆ ಹೋಗ್ತಾವೋ ಗೊತ್ತಿಲ್ಲ. ಇಡ್ಲಿ ಎಲ್ಲ ಒಟ್ಟು ಸುಡೋದಂತೆ ಸುಡ್ತಿದ್ದಾರೆ ನೋಡಿ. ಇಲ್ಲೊಬ್ಬ ಅಜ್ಜ ನೋಡಿ. ಎಷ್ಟು ಇಕ್ಕಟ್ಟಿನ ಜಾಗ ಅಂದರೆ ಇಂಥ ಸ್ಥಿತಿ ಐತೆ. ನೋಡಿ ಸ್ನೇಹಿತರೆ, ಟೆಂಪ ಅಲ್ಲಿಗೆ ಹೇಳ್ಕೊಂಡ್ರು, ಇವ್ರು ಇಲ್ಲಿಗೆ ಶಿಸ್ತು ಹೊಡಿತಾರೆ. ಇಲ್ಲಿ ಈ ಕಡೆ ಸೈಡ್ ಕಂಬ. ಯಾವ ಥರ ಪರಿಸ್ಥಿತಿ ಅನ್ನೋದು ಇದು ಕರೆಕ್ಟಾಗಿ. ತಿರ್ಗಿ ಇನ್ನೊಂದು ಡ್ರೈವಿಂಗ್ ನೀಟಾಗಿ ಕಲ್ತಿರ್ಬೇಕಿಲ್ಲ ಅಂದರೆ ಆಗಲ್ಲ. ಸ್ನೇಹಿತರೆ, ಇದು ಉಪ್ಪರಟ್ಟಿ. ಇನ್ನೇನು ಉಪ್ಪರಟ್ಟಿ ಆಗ್ತಲೂ ಇನ್ನೇನು ನರಮಗೆರೆ ಅಷ್ಟೇ. ಅದಾಗ್ತಲೇ ಟೌನಿಗೆ ಸೇರುತ್ತೆ ದಾರಿ ಹೋಗಿ. ಅದು ಪ್ರಾಥಮಿಕ ಶಾಲೆ ನೋಡಿ ಉಪ್ಪರಟ್ಟಿ. ಸ್ನೇಹಿತರೆ, ಇದು ನರಮಗೆರೆ. ಇದು ಯಾವ ನೀರಂತ ನನಗೆ ಗೊತ್ತಿಲ್ಲ, ಬಟ್ ಇನ್ಫಾರ್ಮೇಷನ್ನು ಕೇಳಿಲ್ಲ. ಕೇಳ್ತೀನಿ ನರಮಗೆರೆ ನೋಡಿ.
ಇದು ರೈಲ್ವೆ ಬ್ರಿಡ್ಜ್ ನೋಡಿ, ರೈಲ್ ಮೇಲೆ ಹೋಗುತ್ತೆ ಕೆಳಗೆ ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ಸ್ನೇಹಿತರೆ ಇನ್ನೇನು ಟೌನಿಗೆ ಸೇರುತ್ತೆ ನೋಡಿ. ಚಳ್ಳಕೆರೆ ಟೌನ್ ಏನಿರುತ್ತೆ ಆ ರಸ್ತೆಗೆ SJ ರಸ್ತೆ ಇದು. ಇನ್ನೇನು ಅದಕ್ಕೆ ಸೇರುತ್ತೀವಿ. ಸ್ನೇಹಿತರೆ ಇನ್ನೇನು ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ಹೋಗ್ತೀವಿ ಇನ್ನೇನು ಎಲ್ಲ. ಇನ್ನೇನು ಸ್ನೇಹಿತರೆ ಹೇಳಿದ್ವಿ. ಇವಾಗ ಇನ್ನೇನು ದುರ್ಗ ಇದು ಪಾಗೋಡ್ದಿಂದ ಒಂದು ಬಸ್ ಬರುತ್ತೆ ದುರ್ಗ ಹೋಗೋದು, ಅದಕ್ಕಾದರೂ ಹೋಗ್ತೀವಿ. ಇಲ್ಲಾಂದರೆ ಚಿತ್ರದುರ್ಗ ಚಳ್ಳಕೆರೆಗೇ ಬರುತ್ತೆ ಚಿತ್ರದುರ್ಗದಿಂದ. ಆ ಬಸ್ಸು ರಶ್ ಆಗುತ್ತೆ ಅನಿಸುತ್ತೆ, ಯಾಕಂದರೆ ಭಾಳ ಜನ ಇದ್ದರು ನೋಡಿದ್ದೆ. ಇವಾಗ ನೋಡಬೇಕು. ತಿಪ್ಪರೆಡ್ಡಿಹಳ್ಳಿ ಹೋಗೋ ಬಸ್ಸಿದು. ನಮ್ಮ ಚಿತ್ರದುರ್ಗದಾಗ ಆ ಕಡೆ ಬಂದು ನಿಲ್ತವೆ. ಬರೇ ಪರ್ಶಂಪುರಕ್ಕೆ ಹೋಗೋದಿದು, ಚಳ್ಳಕೆರೆ ಟು ಪರ್ಶಂಪುರ ನೋಡಿ. ದುರ್ಗಕ್ಕೆ ಹೋಗೋರು ಎಷ್ಟು ಜನ ಇದ್ದಾರೆ. ಬೆಳಗ್ಗೆ ಟೈಮ್ ಇದೇ ಕ್ರೌಡ್, ಇದಕ್ಕಿಂತ ಜಾಸ್ತಿ ಜನನೇ ಇರ್ತಾರೆ. ಚಿತ್ರದುರ್ಗದಿಂದ ಚಳ್ಳಕೆರೆಗೆ ಬಂತು ಸ್ನೇಹಿತರೆ ಆ ಬಸ್ ನೋಡಿರಿ ಯಾವ ಥರ ಎಲ್ಲ ತೂರ್ಕೊಳ್ತಾರೆ ಅಂತಂದು. ಇನ್ನೊಂದು ಪಾಗೋಡದಿಂದ ಬರುತ್ತೆ, ಆ ಬಸ್ಸಿಗಾದರೂ ಪಿಕಪ್ ಆಗುತ್ತೆ, ಅದಕ್ಕೆ ಹೋಗ್ತೀವಿ. ಯಾಕಂದರೆ ಭಾಳ ಜನ ಇದ್ದಾರೆ, ಹೋಗೋಕ್ಕಾಗಲ್ಲ ನಾವು. ಸ್ನೇಹಿತರೆ ಇನ್ನೇನು ಚಳ್ಳಕೆರೆ ಬಿಟ್ಟು ಹೋಗ್ತಿದ್ದೀವಿ ದುರ್ಗಕ್ಕೆ. ಸ್ನೇಹಿತರೆ ಇದು ಸೂರ್ಯಕಾಂತಿ ನೋಡಿ, ಅಲ್ಲಿಂದ ಒಂದು 7-8 ಎಕರೆಗೆ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅಲ್ಲೋಗಿ ನಡ ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು, ಸಾಕಾಗಿರುತ್ತೆ ಸ್ನೇಹಿತರೆ. ನಮ್ಮ ದುರ್ಗದ ಗುಡ್ಡದ ಮೇಲೆ ಫ್ಯಾನ್ ತಿರ್ಗಾಕತ್ತಿದ್ದಾರೆ, ಇಲ್ಲಿ ಗಂಟ ಹಾಕಿದ್ದಾರೆ ನೋಡಿ. ಇದೆಲ್ಲ ಬೆದ್ಲು ಸೂರ್ಯಕಾಂತಿ ನೋಡಿ. ಇದು ಇನ್ನೂ 1.5 ತಿಂಗಳು ಆಗಬೇಕು. ಬಿಸಿಲುಕಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಿಸಿಲು ಕಾಯಲಿಲ್ಲ ಅಂದರೆ ತೆನೆ ಇದ್ರಾಗೆ ಕಾಳು ಸರಿ ಬರೋಲ್ಲ, ಕಾತ ಬರೋಲ್ಲ. ಸ್ನೇಹಿತರೆ ಟಿಫನ್ ಮಾಡೋಣ ಅಂತಂದು ಹೋಟೆಲಿಗೆ ಬಂದಿದ್ವಿ. ಇಲ್ಲಿ ನೋಡಿ ಗಾಡಿಗೆ ಗಡಿಯಾರನ ಫಿಕ್ಸ್ ಥರ ಮಾಡಿದ್ದಾರೆ. ಅವೆಲ್ಲ ಇದ್ರ ಟೈಲ್ಸ್ ಮೇಲೇ ಇದು ನಾವು ನಂಬರ್ಸ್ ಹಾಕಿಸಿ ಆ ಗಡಿಯಾರ ಸೆಂಟ್ರಿದ್ದು ಇದು ಎಲ್ಲ ಹೆಂಗೆ ಮುಳ್ಳಿನ ನಾವು ಎಲ್ಲ ಹೆಂಗೆ ಸೆಟ್ ಮಾಡಿದ್ದಾರೆ. ಸ್ನೇಹಿತರೆ ಇನ್ನೇನು ಚನ್ನಗಿರಿಗೆ ಅಂದರೆ ಶಿವಮೊಗ್ಗ ಹೋಗುತ್ತೆ ಇದು ಗಾಡಿ. ಹೊಳಲ್ಕೆರೆ ಚನ್ನಗಿರಿ ಹೋಗುತ್ತಲ್ಲ, ಹಾಗಾಗಿ ಇನ್ನೇನು ಶಿವಮೊಗ್ಗದ ಗಾಡಿ ಎತ್ತಾ ಇದ್ವಿ, ಹೋಗ್ತಾ ಇದ್ವಿ. ಇನ್ನೇನು ಅವಳಲ್ಲಿ ಕುತ್ಕೊಂಡಿದ್ದಾಳೆ, ಇನ್ನೇನು ಹೋಗ್ತಿದ್ದೀವಿ. ಸ್ನೇಹಿತರೆ ನೋಡಿ ನಮ್ಮ ದುರ್ಗದ ಬೆಟ್ಟ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಹೋಗ್ತಾ ಇದ್ವಿ ಶಾರ್ಟ್ಕಟ್ ರೂಟ್ನಾಗೆ, ಗೂಗಲಲ್ಲಿ ಮ್ಯಾಪ್ ಹಾಕ್ಕೊಂಡು ಹೋಗ್ತಾಯಿದ್ವಿ. ಸೊ ಹೋಗ್ತೀವಿ. ಇನ್ನೇನು ಇದು ಫಸ್ಟ್ ಟೈಮ್ ನಾನು ಈ ಥರ ಚನ್ನಗಿರಿ ಬರ್ತಿರೋದು. ಚನ್ನಗಿರಿ ಅಲ್ಲೇ ಬಸ್ ಸ್ಟ್ಯಾಂಡ್ ಒಂದೇ ನೋಡಿದ್ದು, ಇಲ್ಲಿ ಒಳಗಡೆ ಎಲ್ಲ ನೋಡಿರಲಿಲ್ಲ. ಹೋಗ್ತಾಯಿದ್ವಿ. ಕೋಟೆ ಯಾವ ರೀತಿ ಇರುತ್ತೆ ಅಂತ ನನಗೂ ಐಡಿಯಾ ಇಲ್ಲ, ನೋಡೋಣ ಬನ್ನಿ. ಅಲ್ಲಂದು ಎಷ್ಟು ಚಂದ ಮಕ್ಕೊಂಡಾರೆ. ಬಂದ್ವಿ. ಈ ಕಡೆ ರೂಟೇ ಇನ್ನೇನು ಹೋಗೋದು, ಈ ಕಡೆ ರೂಟ್ ಗೊತ್ತಿಲ್ಲ ನನಗೆ. ಕೋಟೆಗೆ ಹೋಗೋದು ಹಿಂಗೋಗಿ ಹಿಂಗೆ ಸ್ಟ್ರೈಟ್ ಹೋಗಬೇಕು. ಗೂಗಲ್ ಪರವಾಗಿಲ್ಲ ಬಾ. ಗೂಗಲ್ ತೋರಿಸ್ತಿರೋ ಪ್ರಕಾರ ನಾಯಿ ಮರಿ ಎಷ್ಟು ಚೆನ್ನಾಗಿ ಮಕ್ಕಂಡೈತೆ ನೋಡಿ. ಆಯಿತು ಬಾ ತಾಯಿ, ಕೈ ಮುಕ್ಕೊಂಡು ಹೋಗೋಣ ಅಂತ ಅಂದ್ಲು. ಅದಕ್ಕೆ ಇಲ್ಲೇ ಸ್ಲಿಪ್ಪರ್ ಬಿಡು, ಮತ್ತೆ ಇಲ್ಲೆಲ್ಲ
ಇಲ್ಲೇ ಬಿಡ ತಗಲ್ಲ ಇನ್ನೆಲ್ಲಿ ಬಿಡು ಕೈ ಮುಕ್ಕೊಂಡು ಹೋಗೋಣ ಅಂತಂದು ಅದಕ್ಕೆ ಕೈ ಮುಕ್ಕೋಣ ಅಂತಂದು ಬಂದ್ವಿ. ಕೈ ಮುಕ್ ನಾಯಿ ಮರಿ ನೋಡಿ ಬಿಸ್ಕೆಟ್ ತಂದಿಲ್ಲ, ಬಿಸ್ಕೆಟ್ ಆಗ್ಬೋದಾಯಿತು. ಬನಶಂಕರಮ್ಮ ಮಾತ್ರ ಒಂದು ಸ್ವಲ್ಪ ಪ್ರಸಾದ ಕೊಟ್ಟರು, ಪುಳಿಯೋಗರೆ ತಿಂದೆ. ಇನ್ನೇನು ಆ ನಾಯ್ಕನಿಗೆ ಒಂದು ಸ್ವಲ್ಪ ಬಿಸ್ಕೆಟ್ ಹಾಕಿದೆ. ಅದೆಷ್ಟು ಚೆನ್ನಾಗೈತೆ ನಮ್ಮ ಟಾಮಿ ಅಂದರೆ ಕೆಂದು ಇತ್ತು, ಇದು ಬ್ಲ್ಯಾಕ್ ಆ್ಯಂಡ್ ಒಂದು ಬ್ರೌನಿ ಕಲರ್ ಐತೆ. ಪಪ್ಪಿ ಮಾತ್ರ ಸಖತ್ತೈತೆ, ಅದು ಬೇಕು ನೋಡಿ ಎಷ್ಟು ಚೆಂದ ಐತೆ. ಇನ್ನೇನು ಹೋಗ್ತೀವಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಆಗುತ್ತೆ. ಇದ್ವಿ ಇದಕ್ಕೆ ಎಂಟ್ರಿ ಟಿಕೆಟ್ ಏನಿಲ್ಲ, ಆರಾಮಾಗಿ ಬಂದು ಹೋಗ್ಬೋದು. ಆದರೆ ಇಲ್ಲಿ ಬರುವಾಗ ಒಂದು ಸ್ವಲ್ಪ ಎಲ್ಲ ಶಾದ್ರೆ ಐತೆ, ಈ ಕಡೆ ಸೈಡ್ ಎಲ್ಲ ಹೋಗ್ಬಿಡ್ದು. ನಾವೇನು ಸ್ಟ್ರೈಟ್ ಬಂದು ನಮ್ಮ ಪಾಡಿಗೆ ನಮ್ಮ ಏನು ನೋಡೋದಿರುತ್ತಾ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲಿ ನೀರು ಬಂದರೆ ನೀರು ಹೋಗೋಕ್ಕೆ ನೋಡ್ರಿ ಚರಂಡಿ ಥರ ಮಾಡಿದ್ದಾರೆ. ಎಲ್ಲ ಎಷ್ಟು ಚೆಂದ ಇದೆ. ಇದು ಫುಲ್ಲು ಎಂಡಿಗೆ ಹೋದರೆ ಎಲ್ಲ ನಮ್ಮದು ಈ ಕಡೆ ಚನ್ನಗಿರಿದ ಅಡಿಕೆದು ಏನಿರುತ್ತೆ ಎಲ್ಲ ಕಾಣುತ್ತೆ. ಇವಾಗ ಎತ್ತದೇ ಇರೋದು ಮಮ್ಮಿದು. ನನ್ನ ಕೈ ಇಟ್ಕೋವ. ಸೊ ಹೋಗ್ತಾಯಿದ್ವಿ. ಇನ್ನೇನು ಅವಳಿಗೆ ಇಲ್ಲಿಗೆ ಸುಸ್ತಾಗೈತೆ. ಅಡ್ಡ ಇನ್ನೇನು ಹೋಗ್ತಾಯಿದ್ವಿ. ಇದು ಫಸ್ಟ್ ಟೈಮ್ ಇಬ್ಬರೇ ಮಾತಾಡ್ಕೊಂಬಂದಿರೋದು, ಯಾರೂ ಇಲ್ಲ. ಸೊ ನಾವೇ ಪ್ಲ್ಯಾನ್ ಹಾಕ್ಕೊಂಡು ಓನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಇದು ನಾನು ಇದು ನೋಡ್ತಿರ್ಲಿಲ್ಲ ಸ್ನೇಹಿತರೆ. ಅದು ಮೊನ್ನೆ ಶಿವಮೊಗ್ಗಕ್ಕೆ ಹೋದಾಗ ಬಸ್ಸಿದು ಬಂದ್ವಲ್ಲ, ಆವಾಗ ನೀರಿನ ಟ್ಯಾಂಕಿ ಏನೋ ಇರಬೇಕು. ಅದು ನೀರಿನ ಟ್ಯಾಂಕಿ ಏನೋ ಗೊತ್ತಿಲ್ಲ ನನಗೂ. ಬಟ್ ಮೆಟ್ಲೆಲ್ಲ ಇದ್ದಾವೆ. ಇದು ಹಳೆ ಕಾಲದ್ದು ನೋಡಿ. ಸೊ ಇವಾಗೂ ಉಳಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನೀರಿನ ಟ್ಯಾಂಕಿ ಅನಿಸುತ್ತೆ, ಶಬ್ದ ಕೇಳ್ತೈತೆ. ಕರೆಂಟಿಂದ ಅಲ್ಲಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೇ ಇವಳೆ ಅಂತದಾಳೆ ಸುತ್ತ ಬರೀ. ಅದಕ್ಕೆ ಇನ್ನು ಎಂಡಿಗೆ ಹೋಗ್ಬೇಕು. ಸಖತ್ತಾಗೈತೆ, ತೋರಿಸ್ತೀನಿ ಬನ್ನಿ. ನಮ್ಮ ಚಿತ್ರದುರ್ಗ ಕೋಟೆಗಿಂತ ಒಂದು ಸ್ವಲ್ಪ ಪರವಾಗಿಲ್ಲ, ಇದು ಚೆನ್ನಾಗಿದೆ. ಕೋಟೆ ಬರೇ ಕಲ್ಲು, ನಮ್ಮದು ಗಟ್ಟಿ ಕಲ್ಲು. ಇವೊಂಥರ ಕಲ್ಲು ಸ್ನೇಹಿತರೆ, ಈ ಕಡೆ ಸೈಡ್ ನಾವು. ಇಲ್ಲಿ ನೋಡಿ, ಏನು ಮುಟ್ಬೇಡಿ, ಏನು ಕತೆ ಎಲ್ಲ ಹಾಕಿದ್ದಾರೆ ಇನ್ಫಾರ್ಮೇಷನ್ನು. ಸೊ ಕಾಂಗ್ರೆಸ್ ಇಲ್ಲೂ ಬೆಳೆದಿದೆ. ನಮ್ಮ ಕಡೆ ಸೈಡು ಕಾಂಗ್ರೆಸ್ ಯಥೇಚ್ಛವಾಗಿದೆ ನೋಡಿ. ಬಾರೆ ಚೆನ್ನಾಗಿದೆ ವಾತಾವರಣ. ಬಿಸಿಲಿಗೆ ಬಂದಿದ್ವಿ. ಬೆಳಿಗ್ಗೆ ಟೈಮ್ 9 ಗಂಟೆಗೆ ಅಷ್ಟೊತ್ತಿಗೆ ಇದ್ದಿದ್ರೆ ಚೆನ್ನಾಗಿರೋದು. ಟೈಮ್ ಆಗಿದೆ ಆಲೆ 11:30 12 ಗಂಟೆ, ಇಲ್ಲ 11 ಕಾಲಾಗಿದೆ ನೋಡಿ. ಎಷ್ಟು ಚೆಂದ ಇದೆ. ನನಗೇನಕ್ಕೂ ಇಷ್ಟ ಆಗಲಿಲ್ಲ ಆ ಕಲ್ಲು ಜೋಡಣೆ ಮಾಡಿದಾರಲ್ಲ, ಚಪ್ಪಟೆ ಕಲ್ಲು, ಅವು ಭಾಳ ಇಷ್ಟ ಆದವು ನೋಡಿ. ಎಲ್ಲ ಯಾವ ಥರ ಕಾಣುತ್ತೆ ಅಂತ ಹೋಗಿ ನೋಡೋಣ ಬನ್ನಿ. ಅದು ನೋಡಿ ಹೆಂಗಿದೆ ಸ್ನೇಹಿತರೆ. ನೋಡಿ ಇಲ್ಲಿ ಹಾಕಿದ್ರೆ ಯಾವ ರೀತಿ ಹೆಸರು ಬಂತು, ಯಾರ್ಯಾರ ಕಾಲದಲ್ಲಿ ಇತ್ತು, ಏನು ಕತೆ ಅನ್ನೋದು. ಇಂಗ್ಲೀಷ್ನಲ್ಲೂ ಹಾಕಿದ್ದಾರೆ, ಕನ್ನಡದಲ್ಲೂ ಹಾಕಿದ್ದಾರೆ ನೋಡಿ. ಪಾದರಕ್ಷಣೆ ಇಲ್ಲೇ ಬಿಡಿ ಅಂತ ಹೇಳ್ತಿದ್ದಾರೆ ನೋಡಿ. ಇಲ್ಲೆಲ್ಲ ಹಾಕಿದ್ದಾರೆ. ಇಲ್ಲಿ ರಂಗನಾಥ ಸ್ವಾಮಿದು ದೇವಸ್ಥಾನ ಇದೆ ನೋಡಿ. ಇದು ಮೆಟ್ಲು ಎಷ್ಟು ಚಂದ ಕಾಣುತ್ತೆ, ಸಖತ್ತಾಗಿದೆ. ಯಾವಾಗನ ಇಲ್ಲೇ ಅಕ್ಕಪಕ್ಕ ಚನ್ನಗಿರಿ ಸುತ್ತಮುತ್ತ ಇರೋರು ಬನ್ನಿ, ಚೆನ್ನಾಗಿದೆ. ದೇವಸ್ಥಾನ ಪೂಜೆ ಮಾಡ್ತೀವಿ, ಮಾಡಿಸ್ತೀವಿ ಸ್ನೇಹಿತರೆ. ಇನ್ನೇನು ಬಂದಿದ್ವಿ ನೋಡಿ. ದೇವಸ್ಥಾನ ಹಿಂಗೈತೆ, ಪೂಜಾರರು ಇದ್ದಾರೆ. 9 ಗಂಟೆ ಇದ್ದ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. 9ರಿಂದ 12:30 ತನಕ ಪೂಜೆ. ಸಂಜೆ ಟೈಮು 4:30ರಿಂದ 6 ಗಂಟೆ ತನಕ ಪೂಜೆ ಮಾಡ್ತಾರೆ. ಪ್ರತಿದಿನವೂ ಮಾಡ್ತಾರಂತೆ. ಇಲ್ಲಿ ಅಕ್ಕಪಕ್ಕ ಇರೋದು ಬನ್ನಿ. ಇರೋದು ತನಕ ಸೆಕೆ ಆಗೋದು. ಇಲ್ಲಿ ಬರ್ತದೆ ನೋಡಿ, ಎಷ್ಟು ಗಾಳಿ ಬರ್ತೈತೆ ಅಂದ್ರೆ ಭಾಳ ಚೆನ್ನಾಗಿದೆ. ಕಾಣಲ್ಲ ಸ್ನೇಹಿತರೆ, ಚೆನ್ನಾಗಿದೆ ನೋಡಿ. ಯಾವ ರೀತಿ ವ್ಯೂ ಐತೆ, ವಾವ್ ನೋಡಿ. ಟೌನ್ ಎಲ್ಲ ಕಾಣುತ್ತೆ.
ನೋಡು ಚೆನ್ನಾಗೈತೆ ಸ್ನೇಹಿತರೆ. ಅದೇ ರೋಡಿಂದನೇ ಹೋಗಿದ್ದು, ಅವಾಗೇ ನಾನು ನೋಡಿದ್ದಿದ್ದು, ಇಲ್ಲಾಂದರೆ ನೋಡ್ತಿರ್ಲಿಲ್ಲ ನಾನು. ಅದೇ ರೋಟೇ, ಆ ರೂಟಿಂದ ನಾ ಶಿವಮೊಗ್ಗ ಹೋಗಿದ್ದು. ಅದೇ ರೂಟಲ್ಲಿ ಹೋದಾಗ ನಾನು ನೋಡಿದ್ದಿದ್ದನ್ನು. ಎಷ್ಟು ಚಂದ ಐತೆ ನೋಡಿ. ಫ್ರೆಂಡ್ಸ್ ಎಲ್ಲ ಬಂದು ಅಲ್ಲಿ ಕೂತ್ಕೊಂಡೆ, ಹಂಗೆ ನಾವು ಕೂತ್ಕೋಬೋದ ಇಲ್ಲಿ? ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಅಲ್ಲಿ ನೋಡು ಎಷ್ಟು ಚಂದ ಐತೆ. ಸೇಫ್ಟಿ ಮುಖ್ಯ, ಅಷ್ಟು ಬಿಟ್ರೆ ಇನ್ನೇನಿಲ್ಲ ನೋಡಿ. ಮಸ್ತಿದೆ. ವಾವ್, ಅಡಿಕೆ ನೋಡಿ, ಬರೇ ಅಡಿಕೆ ಈ ಕಡೆ ಸೈಡು ಹೆಂಗೆ ಕಾಣುತ್ತೆ ಅಂತ. ಹಾಂ, ದುರ್ಗದ ಕೋಟೆ ಥರ ಇಲ್ಲ ಟಿಕೆಟ್ ಮಾಡೋರು. ಎಷ್ಟು ಚೆನ್ನಾಗೈತೆ ನೋಡಿ. ಸಿಂಪಲ್ಲಾಗಿ ನೋಡೋಕ್ಕೆ ಚಂದ ಇದೆ. ಹುಷಾರಬ್ಬ ನೋಡಿ ಯಾವ ರೀತಿ ಎಲ್ಲ ಇದೆ ಅಂತ. ಮಸ್ತಿದೆ, ಗಾಳಿ ಚೆನ್ನಾಗಿ ಬರ್ತಿದೆ. ನನಗೇನು ಇಷ್ಟ ಆಗಲಿಲ್ಲ, ಅದೆಲ್ಲ ಪರಿಸರ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ. ಸ್ಟೆಪ್ ಬೈ ಸ್ಟೆಪ್ಪು. ಆ ಕಡೆ ಗುಡ್ಡ, ತಿರ್ಗಾ ಅಡಿಕೆ ಗಿಡದ ಬರೇ ಅವೇ ನೋಡಿ. ಇದಷ್ಟು ಅದೇ ಕಡೆ ಬಾರ್ಡ್ರು, ಆ ಕಡೆ ಬಾರ್ಡ್ರು ಅಲ್ಲೇ ಕಾಣ್ತದೆ ನೋಡಿ ಬಾರ್ಡ್ರು. ಮಸ್ತಿದೆ ಸ್ನೇಹಿತರೆ. ಇಲ್ಲೇ ಅಕ್ಕಪಕ್ಕ ಯಾರ್ಯಾರು ಇದ್ರೋ ಬಂದು ನೋಡ್ಕೊಂಬಿಡ್ರಿ, ಮತ್ತೆ ಸಿಗಲ್ಲ ಇದು. ಈ ಕಾಲದಲ್ಲಿ ಬಂದ್ರೇ ಚಂದ. ಇಲ್ಲಿ ಬೇಸಿಗೆ ಟೈಮ್ನಾಗೆ ಅಷ್ಟೊಂದೇನಿದೆ ಇರಲ್ಲ ಕಣೆ ಸ್ನೇಹಿತರೆ. ನೋಡಿ ಇದು ಫುಲ್ಲು ಬರೀ ಕಲ್ಲಾಗಿ ಜೋಡಿಸಿದ್ದಾರೆ, ಎಷ್ಟು ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ, ಭಾಳ ಚಂದ ಇದೆ. ಇದು ನೈಸ್ ಐತೆ ಒಂಚೂರು. ಇಲ್ಲಿ ಯಾವ ಮಾರಿದ್ರು ಪಾತಾಳಕ್ಕೆ ಹೋಗಿ ಬಿದ್ದಿರ್ತೀವಿ, ಯಾವ ಮಾರಿದ್ರು ಏನಿಲ್ಲ. ಇದು ಸಕ್ಕತ್ತಾಗೈತೆ. ಇಲ್ಲಿ ಇನ್ನೂ ಚಂದ ಕಾಣುತ್ತೆ ನೋಡಿ. ಹೋಗಲ್ಲ ಬಾರೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ವಾವ್, ಚೆನ್ನಾಗೈತೆ. ಇಲ್ಲಿ ಬಂದಾಗ ಈ ಥರ ಎಲ್ಲ ನೆಲದ ಮೇಲೆ ಬರಿಬೇಡ್ರಿ, ಅದೇ ಬೇಜಾರಾಗೋದು, ಇನ್ನೇನಿಲ್ಲ. ನೋಡಿ ಇಲ್ಲೆಲ್ಲವೇ ನೋಡಿ ನೋಡಿ ಸಾಕಾಗುತ್ತದೆ ನೋಡಿ. ಎಷ್ಟು ಚಂದ ಐತೆ, ಮಸ್ತ್ ಐತೆ ವ್ಯೂ. ಅಡಿಕೆ ನೋಡಿ ಹಿಂಗೆಲ್ಲ ಐತೆ ಅಂತ. ನಮ್ಮ ಚಿತ್ರದುರ್ಗದ್ದು ಕೋಟೆ ಮೇಲೆ ಫುಲ್ಲು ಬತ್ತೇರಿ ಮೇಲೆ ಹೋದಾಗ ಇದೇ ಎಕ್ಸ್ಪೀರಿಯೆನ್ಸು. ಬಟ್ ಅಲ್ಲಿ ಭಾಳ ಗಾಳಿ, ಇಲ್ಲಿ ಲೈಟಾಗಿ ಅಷ್ಟೇ. ಇದು ಅಷ್ಟೊಂದು ಹೈಟ್ ಇಲ್ಲ, ಅಷ್ಟು ಬಿಟ್ಟರೆ ಏನಿಲ್ಲ. ಅದು ಹೈಟ್ ಐತೆ ಫುಲ್ಲು ನಮ್ಮ ಚಿತ್ರದುರ್ಗ ಕೋಟೆ ಬತ್ತೇರಿದು ನೋಡಿ. ಹಂಗೆ ಇದು ಸ್ನೇಹಿತರೆ. ಇನ್ನೇನು ಹೋಗ್ತೀವಿ ಹುಡುಗರು. ನಿಮ್ಮದು ಇದೇ ಊರಾ? ಹಾಂ, ನಿಮ್ದು ಇದೇ ಊರಾ? ಚನ್ನಗಿರಿ ಅಂತೆ ಈ ಹುಡುಗರು. ಅಕ್ಕ ಇಲ್ಲಿ ಅಲ್ಲಿ ಏನು ಗೋಲ್ ಕಾಣ್ತಿದೆ ಸ್ನೇಹಿತರೆ, ಅದು ಶಾಂತಿ ಸಾಗರ, ಸೂಳೆಕೆರೆ ಅಂತ ಕರೀತಾರೆ. ಬಟ್ ಅದು ಶಾಂತಿ ಸಾಗರ ಅತಿ ದೊಡ್ಡ ಕೆರೆ ಅಂತಲೇ ಫೇಮಸ್ ಆಗಿರೋದು ಚನ್ನಗಿರಿ ಹತ್ರ. ಅಂದರೆ ದಾವಣಗೆರೆ ಎಡ್ಜು ಐತೆ ಮಧ್ಯದಲ್ಲಿ, ಅದಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಆಗಲ್ಲ ಇವಾಗ. ಎಲ್ಲಿಗಾಗುತ್ತೆ ಸ್ನೇಹಿತರೆ. ಇನ್ನೇನು ಹೋಗ್ತೀವಿ ನೋಡಿ. ಚೆನ್ನಾಗಿ ಮೆಟ್ಲು ಜೋಡಿಸಿದ್ದಾರೆ. ಹೋಗ್ಬೇಕಾದ್ರೆ ಒಂಚೂರು ಇದಾಗೋದು, ಇಳಿಬೇಕಾದ್ರೆ ಏನು ಅನ್ಸಲ್ಲ. ಚಿತ್ರದುರ್ಗದ ಹತ್ರ ಚಳ್ಳಕೆರೆ ತಾಲೂಕು. ಇನ್ನೇನು ಹೋಗ್ತೀವಿ, ಎಲ್ಲ ನೋಡ್ಕೊಂಡು ಹೋಗ್ತೀವಿ. ನಾವಿಬ್ಬರು ಹೋಗೋದು ಕಾಣುತ್ತೆ ಮೆಟ್ಲುದು. ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ. ಎಷ್ಟು ವರ್ಷಗಳ ರಥ ಇದು ಗೊತ್ತಿಲ್ಲ ನೋಡಿ ಯಾವ ರೀತಿ ಇದೆ ಅಂತ. ಮಸ್ತಿದೆ ಸ್ನೇಹಿತರೆ, ಚೆನ್ನಾಗಿದೆ. ನನಗಿಷ್ಟ ಆಯಿತು ಈ ಪ್ಲೇಸು. ಶಾಂತ ರೀತಿಯಲ್ಲಿ ಇರುವಂಥ ಪ್ಲೇಸ್ ಇದು. ಈಗ ಈ ಥರ ಪ್ಲಾಸ್ಟಿಕ್ ಮಾತ್ರ ಹಾಕ್ಬಿಟ್ರಿ ಅಷ್ಟೇ, ಪೇಪರ್ ಏನೇ ತಂದ್ರೂ ಎಲ್ಲ ತಗೊಂಡು ಹೋಗ್ಬಿಡಿ. ಹಿಂಗೆ ಹೋಗೋದೇನಾದರೂ
ಚೆನ್ನಾಗಿದೆ. ಇನ್ನೇನು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು, ನೋಡೋಕೆ ಚೆನ್ನಾಗೈತೆ, ಫೋಟೋಸ್ ಎಲ್ಲ ತಗೊಳಕ್ಕೂ ಚೆನ್ನಾಗೈತೆ. ಇನ್ನು ಹೋಗ್ತೀವಿ. ಹೋಗ್ತೀವಿ. ರೂಟ್ ಅಂತೂ ಗೊತ್ತಾಗಿದೆ, ಏನು ಸಮಸ್ಯೆ ಆಗಲ್ಲ, ಇನ್ಮೇಲೆ ಆರಾಮಾಗಿ ಬರ್ಬೋದು. ಹಂಗೆ ಹೋದ್ವಿ, ಹಿಂಗೆ ಬಂದ್ವಿ ನೋಡಿ. ಇನ್ನೇನು ಹೋಗ್ತೀವಿ ನಾವು. ಇನ್ನೇನೋ ಗೊರಬೇಡ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡಿ. ಮಳೆ ಬಂತು, ಮನೆ ಬಂದು ಒಂದು ಸ್ವಲ್ಪ ಮಳೆ ಬಂದು ನಿಂತೈತೆ. ಇವೆಲ್ಲ ಶಿವಮೊಗ್ಗ ಹೋಗವು. ದಾವಣಗೆರೆಗೆ ಹೋಗಿದ್ದು ಇವಾಗ ಹೋಯ್ತು. ಈ ಕಡೆಯಿಂದ ಬರ್ತವೆ, ಚಿತ್ರದುರ್ಗಕ್ಕೆ ಹೋಗವು. ಹೋಗ್ಬೇಕು ನಾವು. ಹೋಗಿ ಟೈಮ್ ಉಳಿದ್ರೆ ಆಡುಮಲ್ಲೇಶ್ವರ, ಇಲ್ಲಾಂದ್ರೆ ಇಲ್ಲ ಹೋಗೋದೆ ಮನೆಗೆ. ನೋಡ್ಬೇಕು, ಮನೆಗೆ ಶಿಸ್ತು ಹೋಗ್ತೀವಿ. ಇನ್ನೇನು ಮಳೆ ನಿಂತೈತೆ. ಬರೋದು ಏನೈತೆ, ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಿಲ್ಲಿಸ್ತವೆ. ಶಿವಮೊಗ್ಗದಿಂದ ಬರೋವು ಇಲ್ಲಿ ದುರ್ಗಕ್ಕೆ ಹೋಗೋ ಗಾಡಿಗಳು ಇಲ್ಲೇ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನಾನು ನೋಡಲಿಲ್ಲ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ಆ ಕಡೆ ಶಿವಮೊಗ್ಗದಿಂದ ಬಂದು ಚಿತ್ರದುರ್ಗಕ್ಕೆ ಹೋಗವು ಇಲ್ಲಿ ನಿಲ್ಲಿಸ್ತವೆ. ಸೊ ಇನ್ನೇನು ಪ್ರೈವೇಟ್ ಬಸ್ ಇರ್ತಾ ಇದ್ವಿ. ಎಷ್ಟು ತಗೊಳ್ತಾರೋ ಗೊತ್ತಿಲ್ಲ, ಇವಾಗ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದಕ್ಕೆ ಗೌರ್ಮೆಂಟಿಗೆ ಹೋಗೋಣ ಅಂದ್ಕೊಂಡ್ವಿ, ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಆಲ್ರೆಡಿ 12:30 ಆಗಿದೆ ನೋಡಿ. ಹಾಗಾಗಿ ಹೋಗ್ತೀವಿ. ಹೈವೇ, ಇನ್ನೇನು ಹೈವೇಗೆ ಬಸ್ ನಿಲ್ಲಿಸಿದ್ರು. SMS ಬಸ್ನವ್ರು ಯಾಕೆ ಕೆಳಗೆ ಬರಲಿಲ್ಲ? ನಂದಂತೂ ಕುಂಕುಮ ನೋಡಿ ಯಾವ ರೇಂಜಿಗೆ. 3 ಹತ್ರ ಇಟ್ಕೊಂಡಿದ್ವಿ ಇವತ್ತು. ನಮ್ಮೂರು ಮರಮ್ಮಂಗುಡಿ ಹತ್ರ, ತಿರ್ಗಾ ಬನಶಂಕರಿ ಅಮ್ಮ ಚನ್ನಗಿರಿ ಹತ್ರ, ತಿರ್ಗಾ ರಂಗಪ್ಪನ ಗುಡಿ ಹತ್ರ. ಹೆಂಗಿದ್ವಿ ನೋಡಿ, ಕೂದಲೆಲ್ಲ ಬಿಟ್ಕೊಂಡು ಇನ್ನೇನು ಹೋಗ್ತಾ ಇದ್ದೀವಿ. ಇದು ಕ್ರಾಸ್ನಾಗೈತೆ ಸ್ನೇಹಿತರೆ ನೋಡಿ. ಇಲ್ಲಿ ತಿರ್ಗಾ ಹೋಗೋರು ಗೊತ್ತಾಗಲ್ಲ, ಬರೋರು ಗೊತ್ತಾಗಲ್ಲ ಅನ್ಕೊಂತೀನಿ. ಅದಕ್ಕೆ ನಾನು ಆ ಕಡೆ ಇದರಲ್ಲಿ ಹೈವೇಯಲ್ಲಿ ಇಳಿತೀನಿ, ಈ ಕಡೆ ಹೈವೇ ಕ್ರಾಸ್ನಾಗ ಇಳಿಯಲ್ಲ. ಆದರೆ ಇವತ್ತು ಅನಿವಾರ್ಯತೆ ಇಲ್ಲೇ ಇದ್ದೆ. ನಮ್ಮ ಊರಿಗೆ ನಾವು ಬಂದಿದ್ವಿ. ಇನ್ನೇನು ಬಂದ್ವಿ ನೋಡಿ. ಇವಾಗ ಒಂದು ಸ್ವಲ್ಪ ಜಿನಿ ಮಳೆ ಬರ್ತಾಯಿದೆ. ಇನ್ನೇನು ಇವಾಗ ಬಂದು ನನ್ನ ಕಂದಮ್ಮಗಳು ನೋಡಿ. ಬಂದ ತಕ್ಷಣ ಇವೇ ನನಗೆ ಸ್ವಾಗತ ಮಾಡೋವು ನೋಡಿ ನಮ್ಮ ಮನೆಗೆ. ಏನೋ ಬುಜ್ಜು, ಸಿರಿ ಅಂತೆ ಇವಳು. ಸಿರಿಯಾ ನೋಡಿ ಎಷ್ಟು ಚಂದ ಅದ. ಬ್ಲ್ಯಾಕಿ ಅಮ್ಮ, ಬ್ಲ್ಯಾಕಿ ಅಲ್ಲಿ ಮಲ್ಕೊಂಡಿದ್ದ. ಬಿಸ್ಕೆಟ್ ಒಂದು ಪ್ಯಾಕೆಟ್ ಐತೆ 5 ರೂಪಾಯಿದ್ದು, ಅದನ್ನು ಹಾಕ್ತೀನಿ. ಇವತ್ತಿನ ಲಾಗ್ ಇಷ್ಟ ಆಯ್ತು ಅಂತ ಹೇಳ್ತಾ ಟಾಟಾ ಬಾಬೆ, ಮತ್ತೆ ಸಿಗುವ.